ನೋಡಿ, ವಕ್ಫು ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನು ಇದು. ಯಾಕೆಂದರೆ ಧಾರ್ಮಿಕ ಒಂದು ಸಂಸ್ಥೆಗಳ ವಿಚಾರ ಅದು ರಾಜ್ಯಕ್ಕೆ ಸೀಮಿತವಾದಂಥ ಸಬ್ಜೆಕ್ಟು. ಒಂದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ರಾಜ್ಯಕ್ಕೆ ಸೀಮಿತವಾದ ಸಬ್ಜೆಕ್ಟು. ಕೇಂದ್ರ ಸರ್ಕಾರ ಬಂದು ಹಸ್ತಕ್ಷೇಪ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅದು ಹಿಂದೂ ಧರ್ಮದ ಒಂದು ದತ್ತಿಯ ಸಂಸ್ಥೆಗಳಾಗಿರ್ಬೋದು, ಕ್ರಿಶ್ಚಿಯನ್ದೇ ಆಗಿರ್ಬೋದು, ಮುಸ್ಲಿಮ್ದೇ ಆಗಿರ್ಬೋದು, ಅವರು ಇಲ್ಲಿ ಇಂಟರ್ಫಿಯರ್ ಇಲ್ಲೇನು ಇದೆಲ್ಲ ಇವರು ಕಿತ್ಕೊಳ್ತಾ ಇದ್ದಾರೆ. ಪವರ್ಸ್ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಿತ್ಕೊಳ್ತಾ ಇದ್ದಾರೆ. ಇದರಿಂದ ಒಂದು ರೀತಿ ಅತ್ಯಂತ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡೆ ಇದು. ಪಾರ್ಲಿಮೆಂಟ್ ಪಾಸ್ ಆದರೂ ಕೂಡ, ಯಾಕಂದರೆ ಇವರು ದಬ್ಬಾಳಿಕೆ ಮಾಡಿ ಪಾಸ್ ಮಾಡಿದ್ರೂ ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೇ ಹೋಗುತ್ತೆ. ಮತ್ತು ಇದು ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂಥ ಸರ್ವಾಧಿಕಾರ ಧೋರಣೆ ಅಂತ ಹೇಳಕ್ಕೆ ಬಯಸ್ತೇನೆ. ನೋಡಿ, ಅವ್ರು 4 ವರ್ಷ CM ಆಗಿದ್ರು, ಏನು ಮಾಡಿದ್ರು? 4 ವರ್ಷ ಅವ್ರು CM ಆಗಿಬಿಟ್ಟು ಈ ಥರ ಆರೋಪ ಮಾಡೋದು ಸುಲಭ. ನೋಡಿ, ತಪ್ಪನ್ನು ಯಾರೂ ರಕ್ಷಣೆ ಮಾಡೋಕ್ಕೆ ಹೋಗಲ್ಲ. ವಕ್ಫಲ್ಲಿ ಏನಾದರೂ ಭ್ರಷ್ಟಾಚಾರ ಆಗಿದ್ರೆ ಕ್ರಮ ಆಗಲಿ, ಯಾರಾದರೂ ಭೂಮಿ ಮೇಲೆ ಏನಾದರೂ ಅಕ್ರಮ ಮಾಡಿದರೆ ಕ್ರಮ ಆಗಲಿ, ಅದು ಬೇರೆ ವಿಷಯ. ಆದರೆ ನೀವು ಅದರ ಮೇಲೆ ಹಸ್ತಕ್ಷೇಪ ಮಾಡಿ ನಿಯಂತ್ರಣ ಮಾಡೋಕ್ಕೆ ಹೋಗೋದಿದಲ್ಲ, ಅದು ಯಾವುದೇ ಧರ್ಮದ ಭೂಮಿ ಮೇಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ರಾಜ್ಯಕ್ಕೆ ಸೀಮಿತವಾಗಿರೋ ಸಬ್ಜೆಕ್ಟ್ ಇದು. ಆಯ್ತು, ಒಂದು ಡಾಕ್ಯುಮೆಂಟ್ ಪ್ರೂವ್ ಮಾಡಲಿ ಅವರು. ಸುಮ್ಮನೆ ಇವೆಲ್ಲ ಕತೆ ಹೇಳೋದು ಬಿಟ್ಬಿಟ್ಟು ಅದೆಲ್ಲ ಹೇಳಬಾರ್ದು. ಅದು ಬೇರೆ ವಿಷಯ, ಇದು ಬೇರೆ ವಿಷಯ. ಏನಾದರೂ ತಪ್ಪಾಗಿದ್ದರೆ ವಕ್ಫ್ ಆಸ್ತಿ ಅಡಿಯಲ್ಲಿ ಅದನ್ನು ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಸರ್ಕಾರಗಳು ಮಾಡಬೇಕು. ಅದಕ್ಕೆ ಬೇಕಾದರೆ ಕಾನೂನುಗಳು ಇನ್ನೂ ಹೆಚ್ಚು ಶಕ್ತಿ ಕೊಡಿ, ಅದು ಬೇರೆ ಪ್ರಶ್ನೆ. ಆದರೆ ನೀವು ಸರ್ಕಾರದ ಅಧಿಕಾರವನ್ನು ಅದನ್ನು ಕಿತ್ಕೊಂಡು ಕೇಂದ್ರ ಸರ್ಕಾರವೆಲ್ಲ ಮಾಡ್ತೀವಿ, ನಾವು ಬೇಕಾದ್ರೆ ಭೂಮಿ ವಾಪಸ್ ತೊಗೊಂಡ್ಬಿಡ್ತೀವಿ, ನಾವು ಬೇರೆದಕ್ಕೆ ಉಪಯೋಗ ಮಾಡಿಕೊಡ್ತೀವಿ, ಇದೆಲ್ಲ ಕೂಡ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಈ ಕಾನೂನು ಇದು ಪಾಸ್ ಆದರೂ ಕೂಡ ಕಾನೂನು ಬಾಹಿರ ಆಗ್ತದೆ. ಸರ್ವೋಚ್ಚ ನ್ಯಾಯಾಲಯ ಕೂಡ ಅದು ಹೋಗೇ ಹೋಗ್ತಾರೆ. ಮತ್ತು ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ತಿರಸ್ಕಾರ ಮಾಡೇ ಮಾಡ್ತಾರೆ.